ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಲಕ್ಕೊಂಡಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಈ ಗ್ರಾಮದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ದೇಶಿ ತರಬೇತಿಯನ್ನು ಪಡೆದು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಆಡನಹಳ್ಳಿಯಿಂದ ಒಂದು ನರ್ಸರಿ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಪಡ್ಕೊಂಡು ಇವರು ಒಂದು ಪಾಲಿ ಹೌಸಲ್ಲಿ ಅಥವಾ ಏನು ನಾವು ಪಾಲಿಮನೆ ಅಂತ ಹೇಳ್ತೀವಿ ಅಥವಾ ಸಂರಕ್ಷಿತ ಬೇಸಾಯದಡಿ ಇವರು ಪಾಲಿ ಹೌಸಲ್ಲಿ ಈ ಒಂದು ಕುಕ್ಕುಂಬರ್ ಅಂತ ಹೇಳ್ತೀವಿ ಅಥವಾ ಇಂಗ್ಲೀಷ್ ಕುಕ್ಕುಂಬರ್ ಅಂತ ಹೇಳ್ತೀವಿ ಅಥವಾ ಯುರೋಪಿಯನ್ ಕುಕ್ಕುಂಬರ್ ಅಂತ ಹೇಳ್ತೀವಿ. ಸೊ ಈ ಯುರೋಪಿಯನ್ ಸೌತೆಯನ್ನು ಬೆಳೆದಿದ್ದಾರೆ. ಜೊತೆಗೆ ಒಂದು ಸಾವಂತಿಗೆಯನ್ನು ಸಹ ಈ ಒಂದು ಹಸಿರು ಮನೆಯಲ್ಲಿ ಬೆಳೆದಿದ್ದಾರೆ. ನಮ್ಮಲ್ಲಿ ತರಬೇತಿ ಪಡೆದಂಥ ಯುವ ರೈತರಾದಂತಹ ಹರೀಶ್ ಅವರು, ನೀವೀಗ ಇದು ಯಾವ ಹಂತದಲ್ಲಿದೆ ಅಥವಾ ಎಷ್ಟು ದಿನ ಆಯ್ತು ನಾಟಿ ಮಾಡಿ, ಈ ಬೆಳೆ ಏನು ಮತ್ತು ಇದರ ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋಕ್ಕೆ? ಸರ್, ಇದು ಬಂದು ನಾವು ಎಮ್-ಸ್ಟಾರ್ ರಿಜ್ವಾನ್ ಕಂಪ್ನಿ ಎಮ್-ಸ್ಟಾರ್ ಫಸ್ಟ್ ಬೀಜ ಹಾಕಿದ್ದೀವಿ. ಇದು ಬಂದು 10 ರೂಪಾಯಿ ಬೀಜನೇ ಬೆಳೀತೀವಿ. ನರ್ಸರಿ ರೈಸ್ ಮಾಡಿಕೊಂಡು ನರ್ಸರಿ ಸೀರೆ 10 ರುಪೀಸ್ ಬರೋದು ಗೊತ್ತಾಯಿತು. ನರ್ಸರಿನಲ್ಲಿ ರೈಸ್ ಮಾಡಿಕೊಂಡು ಇಲ್ಲಿ ಹಾಕಿದ್ದೀವಿ. ಈಗ ಫಸ್ಟು ಕಟಿಂಗ್ ಆಗಿದೆ ಇವತ್ತು, ಫಸ್ಟ್ ಕಟಿಂಗ್ ಆಗಿದೆ. ಬಟ್ ಬೇರೆದಕ್ಕೆ ಹೋಲಿಸಿದ್ರೆ ರಿಜ್ವಾನ್ ಕಂಪ್ನಿ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಅದು ಬಿಟ್ಟು ಈ ಬೆಳೆಯಲ್ಲಿ ನೀವು ಎಷ್ಟು ದಿನ ಬೆಳೀತದೆ ಮತ್ತು ಯಾವ ರೀತಿ ಖರ್ಚು ಬರ್ತದೆ, ಈ ಬೆಳೆನ ಯಾವ ರೀತಿ ಬೆಳೆಯಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದಾ? ಇದು ಎಕರೆ ಬಂದು 9,000 ಸಸಿ ಕೂರ್ತದೆ. ಪಾಲಿ ಮನೆಯಲ್ಲಾದರೆ ಹಸಿರು ಮನೆಯಲ್ಲಾದರೆ 9,000 ಸಸಿ ಕೂರ್ತದೆ. ಅದು ಗಿಡ ಅಂದರೆ ಏನು ನಾವು ಏರ್ ಮಡಿ ಮಾಡ್ಕೊಂಡಿರ್ತೀವಿ, ಏರ್ ಮಡಿಯಲ್ಲಿ 2 ಸಾಲು ಮಾಡ್ತೀರಿ, ರೈಸ್ ಬೇಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಆ ರೈಸ್ ಬೆಡ್ಡಲ್ಲಿ 2 ಸಾಲನ್ನ ಕೂರಿಸಿದ್ದೀರಾ. ಅದರಲ್ಲಿ ನಾಟಿ ಮಾಡ್ಬೇಕಾದ್ರೆ ಜಿಗ್ಜಾಗ್ ಆಗಿ ಸಾಲಿಂದ ಸಾಲಿಗೆ 5 ಅಡಿ ಇದೆ. ಅಲ್ಲ, ಬೆಡ್ಡಿಂದ ಬೆಡ್ಗೆ 5 ಅಡಿ. ಬೆಡ್ಡಿಂದ ಬೆಡ್ಗೆ. ಆಮೇಲೆ ಇದೇನಂತಂದ್ರೆ ದಿವಸಾಲು ಪದ್ಧತಿ ಅಂತ ಹೇಳ್ತೀವಿ. ದಿವಸಾಲು ಪದ್ಧತಿಯಲ್ಲಿ ಒಂದು ಸಾಲಿಗೆ 2 ರಿಂದ 2 ಅಡಿಗೆ ಒಂದು ಡಿಸ್ಟೆನ್ಸ್ ಇದೆ. ಮತ್ತೆ ಈ ಬೆಡ್ಡಲ್ಲೇ ಸಾಲಿಂದ ಸಾಲಿಗೆ 1.5 ಇದೆ. 1.5 ಅಡಿ ಸಾಲಿಂದ ಸಾಲಿಗೆ ಬೆಡ್ಡಲ್ಲೇನೆ 2 ಸಾಲು ಇದಾವೆ. ಆ ಸಾಲಲ್ಲಿ ಗಿಡದಿಂದ ಗಿಡಕ್ಕೆ 2 ಅಡಿ, ಮತ್ತೆ ಸಾಲಿಂದ ಸಾಲಿಗೆ ಅದೇ ಬೆಡ್ಡಲ್ಲೇನೆ 2 ಅಡಿ ಅಥವಾ 1.5 ಅಡಿ ಪದ್ಧತಿನಲ್ಲಿ. ಮತ್ತೆ ಅದನ್ನ ಒಂದು ಬಿಟ್ಟು ಒಂದು ಜಿಗ್ಜಾಗ್ ಪದ್ಧತಿಯಲ್ಲಿ ನಾಟಿ ಮಾಡಿದ್ರ. ಸೊ ನಾಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸುಮಾರು ನಿಮಗೆ ಒಂದು ಪಟ್ಟು ಜಾಸ್ತಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದು ಗಿಡ ಕೂರಿಸ್ಬೋದು. ಒಂದು ಗಿಡ ಇನ್ನೊಂದು ಗಿಡಕ್ಕೆ ಗಾಳಿ ಆಗುತ್ತೆ, ಒಂದಕ್ಕೊಂದು ಅಂದ್ರೆ ಕೂಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅದನ್ನ ಜಿಗ್ಜಾಗ್ ಪದ್ಧತಿಯಲ್ಲಿ ನಾಟಿ ಮಾಡಿದ್ದೀರಾ. ಸೊ ಈಗ ನಾಟಿ ಮಾಡಿ ಎಷ್ಟು ದಿನ ಆಯ್ತಿದು? ನಾಟಿ ಮಾಡಿ 1.5 ತಿಂಗಳಾಗಿದೆ. ಈಗ ನಾಟಿ ಮಾಡ್ಬೇಕಾದ್ರೆ ಏನೆಲ್ಲ ಮಾಡಬೇಕು? ನಾಟಿ ಮಾಡ್ಬೇಕಾದ್ರೆ ಬೆಡ್ಗೆ ನಾವು ಫಸ್ಟ್ ಏರು ಮಡಿ ಮಾಡ್ಕೊಂಡ್ವಿ. ಮಾಡಿದ್ವಿ. ಏರು ಮಡಿ ಮಾಡೋಕೆ ಮುಂಚೆನೆ ಉಳುಮೆ ಮಾಡಿ ಬೆಡ್ ಏರು ಮಡಿ ಮಾಡೋಕೆ ಮುಂಚೆನೆ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ತಿರ್ಗಾ ವರ್ಮಿ ಕಂಪೋಸ್ಟು. ನೀವೇನಾದ್ರು ಸೂಕ್ಷ್ಮ ಜೀವಿಗಳನ್ನ ಬಳಸ್ತೀರಾ? ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇದರಲ್ಲಿ ತಗೊಂಡ್ಬಂದಿದ್ದೀವಿ. ಚಿಕ್ಕ ವೀಕಲ್ಲಿ ಸೂಡೋಮೋನಾಸ್, ಟ್ರೈಕೋಡರ್ಮಾ ಲಿಕ್ವಿಡ್ ಬಿಡ್ತಾ ಇದೀವಿ ಸರ್, ದ್ರವ ರೂಪದ. ಯಾಕಂದ್ರೆ ನಾವು ಮೊದಲು ಆಗ್ಬೇಕು ಬೆಡ್ ಸಿಸ್ಟಮ್ ಮಾಡಕ್ ಬೇಕಾದ್ರೆ ತೇವಾಂಶ ಇರ್ಬೇಕು. ಅವಕ್ಕೆ ತೇವಾಂಶ ಇಲ್ಲ ಅಂದ್ರೆ ಸತ್ತೋಗ್ಬಿಡುತ್ತೆ. ಹೌದು, ಅದಕ್ಕೆ ನಾವು ಲಿಕ್ವಿಡ್ ಬೆಳೆ ನಾಟಿ ಮಾಡಿ 1 ವಾರಕ್ಕೆ ಲಿಕ್ವಿಡ್ ದ್ರವ ರೂಪದಲ್ಲಿ ಬಿಟ್ಬಿಡ್ತೀವಿ. ಆಯ್ತು. ಸೊ ನೀವು ಹೆಚ್ಚಿಗೆ ಸಾವಯವ ಗೊಬ್ಬರಗಳ ಜೊತೆಗೆ ಸೂಕ್ಷ್ಮ ಜೀವಿಗಳನ್ನು ಸಹ ಬಳಕೆ ಮಾಡ್ತಾರೆ. ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬೆಸಿಲೋಮೈಸ್ ಈ ತರದನ್ನ ದ್ರವ ರೂಪದಲ್ಲಿ ಅದರ ಲಿಕ್ವಿಡ್ ಫಾರ್ಮುಲೇಷನ್ ಮತ್ತೆ ಲಘು ಪೋಷಕಾಂಶಗಳನ್ನು ಮಾಡ್ತೀರಾ. ಮತ್ತೆ ನೇರವಾಗಿ ಪೋಷಕಾಂಶಗಳನ್ನು ಹನಿ ನೀರಾವರಿ ಮೂಲಕನೇ ಕೊಡ್ತೀರಾ. ಯಾವ ಹಂತದಲ್ಲಿ ಏನೇನು ಕೊಡಬೇಕು ಆ ಶೆಡ್ಯೂಲ್ ಪ್ರಕಾರ ಕೊಡ್ತಾ ಇದ್ದೀರಾ. ಸೊ ನೀವು ಒಂದು ಎಕರೆಗೆ ಎಷ್ಟು ಕಟಾವು ಮಾಡ್ತೀರಾ? ಎಷ್ಟು? 45 ದಿನ ಕಟ್ ಮಾಡ್ತೀವಿ. ಓಕೆ, 45 ದಿನ. ಎಷ್ಟು ದಿನಕ್ಕೆ ಒಂದ್ಸರಿ? ದಿನ ಬಿಟ್ಟು ದಿನ ಅಂದ್ರೆ 40 ಅಂದ್ರೆ ಆಲ್ಮೋಸ್ಟ್ 20-25 ಬೀಡ್ ನೀವು ಕಟ್ ಮಾಡ್ತೀರಾ. 20-25 ಬೀಡ್ ಕಟ್ ಮಾಡ್ತೀರಾ. ಸೊ ಒಟ್ಟು ಎಷ್ಟು ಇಳುವರಿ ಬರ್ತದೆ ಒಂದು ಎಕರೆಗೆ ಹಸಿರು ಮನೆಯಲ್ಲಿ? 45 ರಿಂದ 50 ಟನ್ ಬರುತ್ತೆ. ಇದನ್ನೇ ಹೊರಗಡೆ ಬೆಳೆದ್ರೆ ಎಷ್ಟು ಬರ್ತದೆ?
ಹೊರಗಡೆ ಬೆಳೆದ್ರೆ ರೋಗಕ್ಕೆ ಜಾಸ್ತಿ ಆಸ್ಪದ ತುತ್ತಾಗ್ತದೆ. ಜಾಸ್ತಿ. ಹೌದು, ಆಮೇಲೆ ಕೀಟ ಜಾಸ್ತಿ ಬರ್ತದೆ, ಮಳೆ ತೇವಾಂಶ ಜಾಸ್ತಿ ಆಗುತ್ತೆ, ರೋಗ ಜಾಸ್ತಿ ಬರ್ತದೆ. ಶೇಡ್ ನೆಟ್ಟಲ್ಲಿ ಮಾಡಬೇಕು ಹೊರಗಡೆ ಬೆಳೆದ್ರೆ. ಹೌದು, ಓಪನ್ ಫೀಲ್ಡ್ ಅಲ್ಲಿ ಆಗಲ್ಲ, ಅದರಲ್ಲೂ ಶೇಡ್ ನೆಟ್ ಮಾಡಿ. ಈ ಯುರೋಪಿಯನ್ ಕುಕ್ಕುಂಬರ್ ಅನ್ನೋದು ಆದಷ್ಟು ಪಾಲಿ ಮನೆಯಲ್ಲೇ ಮನೆ ಮತ್ತೆ ಶೇಡ್ ನೆಟ್ ಅಲ್ಲೇ ಮಾಡಬೇಕು. ಹೊರಗಡೆ ಬೆಳೆ ರೋಗಕ್ಕೆ ಕಷ್ಟ, ಕಷ್ಟ, ಮಳೆಗಾಲದಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಬೇಸಿಗೆಯಲ್ಲಿ ಬೆಳಿಬೇಕು, ಅದರಲ್ಲೂ ಶೇಡ್ ನೆಟ್ ಅಲ್ಲಿ ಶೇಡ್ ಬೆಳಿಬೇಕು. ನೆಟ್ಟಲ್ಲಿ ಬೆಳಿಬೇಕು. ಸೊ ಹಾಗಾಗಿ ಅದು ವೆರೈಟಿ ಇರೋದೇ ಆ ಥರ, ಶೇಡ್ ನೆಟ್ ಇಲ್ಲ ಪಾಲಿಯೋಸ್ಗೆ. ಎಷ್ಟು ಖರ್ಚು ಬರ್ತದೆ ಒಂದು ಎಕರೆಗೆ ನಿಮಗೆ? ಬೀಜಕ್ಕೆ 1 ಲಕ್ಷ, ಹ್ಮ್, ಗೊಬ್ಬರಗಳಿಗೆ ಒಂದು 20-30 ಸಾವಿರ ಬರುತ್ತೆ ಎಕರೆಗೆ. ಎಕರೆಗೆ. ಆಳು ಕೂಲಿ ಎಲ್ಲ ಒಂದು 25 ಸಾವಿರ ಬರುತ್ತೆ. ಕೊನೆಯ ಕಟಾವು ಮಾಡೋವರೆಗೂ ಎಷ್ಟು? ಆಗೋವರೆಗೂ ಒಂದು 3 ಲಕ್ಷ ಮೇಲೆ ಬರುತ್ತೆ. 3-3.5 ಲಕ್ಷ ನೀವು ಖರ್ಚು ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಒಟ್ಟು ಆದಾಯ ಎಷ್ಟು ಬರ್ತದೆ? ಆದಾಯ 45 ಟನ್ ಅಂತಂದ್ರೆ 40 ಟನ್ ಅಂತ ಇಟ್ಕೊಂಡ್ರು 30 ರೂಪಾಯಿ ಅಂದ್ರೆ 12 ಲಕ್ಷ ಆಗುತ್ತೆ. 12 ಲಕ್ಷ, ಒಂದು 3 ಲಕ್ಷ 4 ಲಕ್ಷ ಕಳೆದ್ರೂ ಇನ್ನ ಒಂದು 8 ಲಕ್ಷ ನಿಮಗೆ ಆದಾಯ ಇದೆ. ಸೊ ಈ 8 ಲಕ್ಷದಲ್ಲಿ ನಿಮಗೆ ಉತ್ತಮವಾದ ಆದಾಯ ಗಳಿಸ್ತಾ ಇದೆ. ಸೊ ಈಗ ನಿಮ್ಗೆ ಎಲ್ಲಿ ಮಾರುಕಟ್ಟೆ ಎಲ್ಲಿ ನೀವು ಕಲ್ಪಿಸ್ಕೊಂಡಿದ್ದೀರಾ? ಹೊಸಕೋಟೆ ಸ್ಟೋರ್ಗಳಿದೆ ಸರ್. ನೀವು ನೇರವಾಗಿ ನೀವೇ ಕೊಡ್ತೀರಾ? ಹಾಂ, ಕಟಾವು ಮಾಡಿ ಪ್ರತಿದಿನ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ನೇರವಾಗಿ ನೀವೇ ಮಾರಾಟ ಮಾಡ್ತಾ ಇದ್ದೀರಾ? ಈ ಕೆಲವರು ಇವನ್ ಇಲ್ಲೇ ಬಂದು ನಿಮ್ಮ ತೋಟಕ್ಕೆ ಬಂದು ತಗೊಂಡೋಗ್ತಾರೆ. ಮತ್ತೆ ನೀವು ನೇರವಾಗಿ ಕೆಲವು ಅಂಗಡಿಗಳಿಗೆ ನೇರವಾಗಿ ನೀವು ನೇರ ಮಾರಾಟವನ್ನು ಮಾಡ್ತಾ ಇದ್ದೀರಾ. ಈ ಹಸಿರು ಮನೆ ಮಾಡಬೇಕಾದ್ರೆ ಪಾಲಿ ಮನೆ 1 ಎಕರೆಗೆ ಎಷ್ಟು ಖರ್ಚು ಬೀಳ್ತದೆ? ಈ 36-38 ಲಕ್ಷ ಬರುತ್ತೆ 1 ಎಕರೆಗೆ. ತುಂಬಾ ಒಳ್ಳೆ ಕ್ವಾಲಿಟಿ ನಾವು GI ಪೈಪ್ ಹಾಕಿ ಮತ್ತೆ ಪಾಲಿಥಿನ್ ಶೀಟ್ ಒಳ್ಳೆ ಐಗೇಜ್ ಅಗ್ರಿಪ್ಲಾಸ್ಟ್ ಹಾಕಿದ್ರೆ ನೀವು ಆಲ್ಮೋಸ್ಟ್ 35-36 ಲಕ್ಷ 38 ಲಕ್ಷ ನಿಮಗೆ ಖರ್ಚು ಬರ್ತದೆ. ಸೊ ಈ 38 ಲಕ್ಷ ಖರ್ಚು ಮಾಡಿರ್ತೀರಲ್ಲ 1 ಎಕರೆಗೆ, ಎಷ್ಟು ದಿನ ಬೇಕು ಅದನ್ನ ನಿಮಗೆ ನನಗೆ ನನ್ನ ದುಡ್ಡು ಖರ್ಚು ಮಾಡಿದ್ದು ನನಗೆ ವಾಪಸ್ ಬಂತು ಅಂತ ಎಷ್ಟು ವರ್ಷ ಬೇಕು ಅಥವಾ ಎಷ್ಟು ಬೆಳೆ ತೆಗಿಬೇಕು? ಈ ರೇಟ್ ಮೇಲೆ ಅವಲಂಬಿತವಾಗಿರ್ತದೆ. ನಮ್ಗೆ ರೇಟ್ ಸಿಕ್ಕಿದ್ರೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಎಷ್ಟು ದಿನ ಒಂದೇ ಬೆಳೆಲೇ ಆಗ್ಬಿಡುತ್ತೆ, ಇಲ್ಲ 3 ಬೆಳೆ ಇಲ್ಲ 4 ಬೆಳೆ. ಸಾಮಾನ್ಯವಾಗಿ ಒಂದು 3-4 ಬೆಳೆಯಲ್ಲಿ ನಿಮ್ಮ ಖರ್ಚು ಹುಟ್ಟುತ್ತದೆ. ತದನಂತರ ಏನು 4ನೇ-5ನೇ ಬೆಳೆಯಿಂದ ನಿಮಗೆ ಲಾಭಾಂಶ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಇದರಿಂದ ಉತ್ತಮವಾಗಿ ರೈತರು ಮಾಡ್ಬೋದು ಅಂತ ಹೇಳ್ತೀರಾ? ಮಾಡ್ಬೋದು, ಆದ್ರೆ ಇದಕ್ಕೆ ಖರ್ಚು ಹಾಕೋದಕ್ಕೆ ಜನ. ಸೊ ಹಾಗಾಗಿ ಹೆಚ್ಚಿನ ಒಂದು ಏನು ಇದು ವಾಣಿಜ್ಯ ರೀತಿಯಲ್ಲಿ ಮಾಡ್ಬೇಕಾಗುತ್ತೆ, ಮತ್ತೆ ಹೊಸ ಅಂದ್ರೆ ಆಧುನಿಕ ತಾಂತ್ರಿಕತೆಯಲ್ಲಿ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಅರಿವು ಇರಬೇಕು, ಅದ್ರ ಬಗ್ಗೆ ಅವಗಾಹನೆ ಇರಬೇಕು, ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಆ ಮಾಹಿತಿ ಇಟ್ಕೊಂಡು ಮತ್ತೆ ಹೆಚ್ಚಿನ ಒಂದು ಖರ್ಚನ್ನು ಸಹ ಬರೆಸ್ಕೊಂಡು ಮಾಡಿದ್ರೆ ಮಾತ್ರ ಇದು ಒಳ್ಳೆಯದು. ಬಟ್ ಮಾಡಿದ್ರೆ ಲಾಭದಾಯಕವಾಗಿದೆ. ವಿಶ್ವವಿದ್ಯಾಲಯದಿಂದ ದೇಸಿ ತರಬೇತಿ ತಗೊಂಡಿದ್ರೆ, ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನರ್ಸರಿ ತರಬೇತಿಯನ್ನು ಸಹ ತಗೊಂಡು ನೀವು ನಮ್ಮ ಕೇಂದ್ರದ ನಿಕಟ ಸಂಪರ್ಕದಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಬೆಳೆಗಳನ್ನು ಬೆಳೆದಿದ್ದೀರಾ. ನಿಮಗೆ ಧನ್ಯವಾದಗಳು. ಸೊ ಹಾಗಾಗಿ ನೀವು ಬೇರೆ ರೈತರಿಗೆ, ನಿಮ್ಮಂಥ ಯುವ ರೈತರಿಗೆ ಸ್ಫೂರ್ತಿಯಾಗಿ ನೀವು ಇನ್ನೂ 4-6 ಜನಕ್ಕೆ ಉತ್ತೇಜನ ಕೊಡಬೇಕು, ಅವ್ರಿಗೆ ಪ್ರೋತ್ಸಾಹಿಸಬೇಕು, ಮಾಹಿತಿ ಕೊಡಬೇಕು. ಮತ್ತು ನಮ್ಮ ಕೇಂದ್ರಕ್ಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು IIHR ಈ ಥರ ಸಂಸ್ಥೆಗಳೇ ಮತ್ತು ತೋಟಗಾರಿಕೆ ಇಲಾಖೆಯಿಂದನೂ ಸಹ ನೀವು ಸಂಪರ್ಕ ಇಟ್ಕೊಳ್ಳಿ. ಈ ಪಾಲಿ ಮನೆಯಲ್ಲಿ ಏನಾದರೂ ಸಬ್ಸಿಡಿ ತಗೊಂಡಿದ್ದೀರಾ? ಅಟಲ್ ಭೂಜಲ್ ಯೋಜನೆ ಅಡಿಯಲ್ಲಿ ನೀವು ತಗೊಂಡಿದ್ದೀರಾ? ಸೊ ಅಟಲ್ ಭೂಜಲ್ ಯೋಜನೆಯಲ್ಲಿ ತಗೊಂಡಿದ್ದೀರಲ್ಲ, ಈ ಮೇಲ್ಛಾವಣಿ ಮೇಲೆ ಬಿದ್ದ ನೀರನ್ನು ಸಹ ನೀವು ಸಂಗ್ರಹಣೆ ಮಾಡ್ತಾ ಇದ್ದೀರಾ? ಒಂದು ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಇದು ಮಾಡ್ಬೇಕಾ, ಕೃಷಿ ಹೊಂಡ ಇದ್ರೆ ಮಾತ್ರ. ಅಟಲ್ ಭೂಜಲ್ ಯೋಜನೆ ಇರ್ತಕ್ಕಂಥದ್ದೇ ಅದು. ಈ ಒಂದು 1 ಎಕರೆ ಅಥವಾ ನೀವೇನು 2 ಎಕರೆ ಪಾಲಿ ಮನೆ ಮಾಡಿದಿರಲ್ಲ, ಎಷ್ಟು ಕೃಷಿ ಹೊಂಡದಿಂದಾನೆ ಎಷ್ಟು ತಿಂಗಳು ನೀವು ವ್ಯವಸಾಯ ಮಾಡ್ಬೋದು? ನೀವು ಬೋರಿಂದ ನೀರು ತೆಗಿದೇನೆ? ಬೋರಿಂದ ನೀರು ತೆಗಿತೀನಿ 3 ತಿಂಗಳು, ಮಳೆಗಾಲದಲ್ಲಾದ್ರೆ ಒಂದು 6 ತಿಂಗಳು 8 ತಿಂಗಳು ತೆಗಿಬೋದು. ಬೇಸಿಗೆಯಲ್ಲಿ ಅಲ್ಲ, ಒಂದು 6-7 ತಿಂಗಳು ನೀವು ಬೋರ್ ನೀರನ್ನ ಅವಲಂಬಿತವಾಗದೇ ನೀವು ಮಳೆ ನೀರನ್ನ ಕೊಯ್ಲು ಮಾಡಿ ಸಂಗ್ರಹಣೆ ಮಾಡಿ ಮತ್ತೆ ನೀವು ಬೆಳೀತಕ್ಕಂಥ ಪಾಲಿ ಮನೆಯಲ್ಲಿ ಬೆಳೀತಕ್ಕಂಥ ತರಕಾರಿ ಆಗ್ಬೋದು, ಹೂವಿನ ಬೆಳೆಗಳಿಗೆ ನೀವು ನೀರನ್ನು ಉಪಯೋಗಿಸ್ಕೋಬೋದು. ಸೊ ಹಾಗಾಗಿ ಮಳೆ ನೀರು ನೀವು ಸಂಗ್ರಹಣೆ ಮಾಡಿದ್ದು ಬೆಳೆಗೆ ಕೊಟ್ಟಾಗ ಚೆನ್ನಾಗಿ ಇರ್ತದ? ಚೆನ್ನಾಗಿ ಯೂರಿಯಾ ಅಂಶ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಶೈನಿಂಗ್ ಬರುತ್ತೆ ಗಿಡ. ಮಳೆ ನೀರಿದ್ದು ಭಾರಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಆಲ್ಮೋಸ್ಟ್ 6-8 ತಿಂಗಳು ನೀವು ಮಳೆ ನೀರು ಮೇಲೆ ಮಳೆ ಆಶ್ರಿತನೇ ಅಂತ ಹೇಳೋದು. ಮಳೆ ಆಶ್ರಿತ ಹೈಟೆಕ್ ತೋಟಗಾರಿಕಾ
ತಂತ್ರಜ್ಞಾನ ಅಂತ ಹೇಳ್ಬೋದು. ಈ ಅಟಲ್ ಭುಜಲ್ ಯೋಜನೆಯಲ್ಲಿ ನಿರ್ಮಿಸತಕ್ಕಂಥ ಪಾಲಿಮನೆ ಮತ್ತು ಮಾಲಿಮನೆ ಬಿದ್ದಂಥ ನೀರನ್ನು ಕೊಯ್ಲು ಮಾಡಿಕೊಂಡು ತೋಟಗಾರಿಕಾ ಬೆಳೆಗಳು, ಅದರಲ್ಲೂ ವಾಣಿಜ್ಯ ಬೆಳೆಗಳು, ಯುರೋಪಿಯನ್ ಕುಕ್ಕುಂಬರ್ ಆಗ್ಬೋದು ಅಥವಾ ಸೇವಂತಿಗೆ ಆಗ್ಬೋದು, ಮತ್ತು ಕ್ಯಾಪ್ಸಿಕಮ್ ಆಗ್ಬೋದು, ಮತ್ತು ಬಜ್ಜಿ ಮೆಣಸಿಕಾಯಿ ಆಗ್ಬೋದು, ಮತ್ತು ಈ ಥರ ಬೆಳೆಗಳನ್ನು ಹಾಕ್ಕೊಂಡ್ರೆ ಉತ್ತಮವಾದ ಲಾಭವನ್ನು ಗಳಿಸ್ಬೋದು.